Hello everyone, welcome to Sanmargaha classes. Let us see question number 24 of chapter Combustion and Flame. Paper alone itself catches fire easily, but not the piece of paper wrapped around aluminium pipe. Explain the reason. ಈಗ ನೀವು ಒಂದು ಪೇಪರಿಗೆ ಈಸಿಯಾಗಿ ಬೆಂಕಿಯನ್ನು ಹಿಡಿಸಬಹುದು. ಆದರೆ ಒಂದು ಅಲ್ಯೂಮಿನಿಯಂ ಪೈಪ್ ತಗೊಂಡು ಅದಕ್ಕೆ ಪೇಪರನ್ನು ಸುತ್ತಿ ಆ ಪೇಪರ್ಗೆ ನಾನು ಬೆಂಕಿಯನ್ನ ಹಿಡಿಸ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಈಸಿ. ಯಾಕೆ? ಈಗ ಇದು ಯಾವ ತರ ಅಂದ್ರೆ, ನಿಮ್ಗೆ ಸಿಕ್ಕಾಪಟ್ಟೆ ಸಿಟ್ಟಂತ ಇಟ್ಕೊಳ್ಳಿ. ನಿಮ್ ಫ್ರೆಂಡ್ ಜೊತೆಗಿದ್ರೆ ಏನ್ ಮಾಡ್ತಾರೆ? ನಿಮ್ ಸಿಟ್ಟನ್ನೆಲ್ಲ ಅವರು ಕಂಟ್ರೋಲ್ ಮಾಡ್ತಾರೆ. ಇಲ್ಲೂ ಅದೇ ತರ. ಪೇಪರ್ ಕ್ಯಾಚಸ್ ಫೈರ್ ಈಸಿಲಿ ಬಿಕಾಸ್ ಇಟ್ ಹ್ಯಾಸ್ ಲೋ ಇಗ್ನಿಷನ್ ಟೆಂಪರೇಚರ್. ಇಲ್ಲಿ ಪೇಪರ್ ಇಗ್ನಿಷನ್ ಟೆಂಪರೇಚರ್ ಏನಿದೆ? ಲೋ ಇದೆ. ಸ್ವಲ್ಪ ಹೀಟ್ ಕೊಟ್ರೆ ಸಾಕು, ಇಗ್ನಿಷನ್ ಟೆಂಪರೇಚರ್ ರೀಚ್ ಆಗಿ ಅದು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಗೆ ಸಿಟ್ಟು ಜಾಸ್ತಿ ಇದೆ ಅಂದ್ರೆ ನೀವು ಸ್ವಲ್ಪ ನಿಮ್ಗೆ ಏನೋ ಹೇಳಿದ್ರೆ ಸಾಕು ಸಿಟ್ಟು ಬಂದ್ಬಿಡುತ್ತೆ. ಅದೇ ಈಗ ವೆನ್ a piece of paper is wrapped around an aluminum pipe ಸುತ್ತ piece of paper ಅನ್ನ wrap ಮಾಡಿದ್ದಾರೆ. The heat is conducted away by the aluminum which is good conductor of heat. This prevents paper from reaching its ignition temperature. ಈಗ ನೀವು ನಿಮ್ ಫ್ರೆಂಡ್ ಜೊತೆ ಇದ್ದೀರಿ ಅಂತ ಇಟ್ಕೊಳ್ಳಿ, ಅವಾಗ್ಲೂ ನಿಮ್ಗೆ ಏನೋ ಹೇಳಿದ್ರು ಅಂದ್ರೆ ಫ್ರೆಂಡ್ ಸಿಟ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊ, ಏನಾಗೋದಿಲ್ಲ ಅಂತ ಸಮಾಧಾನ ಮಾಡ್ತಾರೆ. ಇಲ್ಲಿ ಅಲ್ಯೂಮಿನಿಯಂ ಏನ್ ಮಾಡುತ್ತೆ? ಅಲ್ಯೂಮಿನಿಯಂ ಇಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಹಾಗಾಗಿ ಏನ್ ಮಾಡುತ್ತೆ? ದ ಹೀಟ್ ಈಸ್ ಕಂಡಕ್ಟೆಡ್ ಅವೇ ಬೈ ದ ಅಲ್ಯೂಮಿನಿಯಂ ವಿಚ್ ಈಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ದಿಸ್ ಪ್ರಿವೆಂಟ್ಸ್ ಪೇಪರ್ ಫ್ರಾಮ್ ರೀಚಿಂಗ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಹಾಗಾಗಿ ಪೇಪರ್ ಈಸಿಲಿ ಇಗ್ನಿಷನ್ ಟೆಂಪರೇಚರ್ ಅನ್ನ ರೀಚ್ ಆಗೋದಿಲ್ಲ. ಹಾಗಾಗಿ ಫೈರ್ ಅನ್ನ ಈಸಿಲಿ ಕ್ಯಾಚ್ ಮಾಡೋದಿಲ್ಲ. ಥ್ಯಾಂಕ್ ಯು.